ನಮ್ಮ ಕಲಬುರಗಿ ಜಗ ಸರ್ಕಲ್ ಒಳಗೆ ಬಸವ ಜಯಂತಿ ಸಲುವಾಗಿ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ಅಂತ ಈ ವಿಡಿಯೋ ಒಳಗೆ ನೋಡಮಿ. ಸೆಂಟ್ರ್ ಸರ್ಕಲ್ ಒಳಗೆ ಕೆಲವೊಂದು ಬಸವಣ್ಣನವ್ರ ಫೋಟೋಗಳು ಹಾಕಿ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ. ನೋಡ್ಲಿಕ್ಕೆ ಯಾವ ರೀತಿ ಕಾಣತ್ತದ ಅಂತ ಹೇಳಿದ್ರೆ ಮಸ್ತಾಗಿ ಕಾಣತ್ತದ. ಅದು ಆದ್ಮೇಲೆ ಬಸವಣ್ಣನವ್ರ ಪ್ರತಿಮೆ ಬಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಬಟ್ಟಿಗಳೆಲ್ಲ ಯೂಸ್ ಮಾಡ್ಕೊಂಡು ಡೆಕೋರೇಷನ್ ಮಾಡ್ಯಾರ. ಅದು ಯಾವ ರೀತಿ ಕಾಣತ್ತದ ಅಂತ ಹೇಳಿದ್ರೆ ಒಂದು ಮದ್ವೆ ಮನೆಗೆ ಬಂದಿವೇನೋ ಅಲ್ಲಿ ಡೆಕೋರೇಷನ್ ಮಾಡ್ಯಾರೇನೋ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ಲತ್ತ. ಅಷ್ಟು ಮಸ್ತ್ ಕಾಣತ್ತದ. ಒಂದು ಜಯಂತಿ ಕೂಡ ಈ ರೀತಿ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡಿದ್ಮೇಲೆ ಗೊತ್ತದ, ಯಾಕಂದ್ರೆ ಅಷ್ಟು ಮಸ್ತ್ ಮಾಡ್ಯಾರ. ಅದು ಆದ್ಮೇಲೆ ಅದ್ರ ಆಜು ಬಾಜು ಕೆಲವೊಂದು ವಚನಕಾರದ ಫೋಟೋ ಎಲ್ಲ ಹಾಕ್ಯಾರ. ಅದನ್ನು ಮಸ್ತಾಗಿ ಕಾಣತ್ತದ. ಅವ್ರ ಬಗ್ಗೆ ಒಂದೊಂದು ವಚನ ಬರೆದು ಅವ್ರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡ್ಯಾರ. ಅದು ಕೂಡ ಸೂಪರ್ ಅನ್ನಿಸ್ತು. ಪೂರಾ ಗಾರ್ಡನ್ ತುಂಬಾ ಡೆಕೋರೇಷನ್ ಮಾಡಿದ್ಲಿ ಅಂತ ಯಾವ ರೀತಿ ಕಾಣತ್ತದ ಅಂತ ಹೇಳಿದ್ರೆ ಭಾಳ ಮಸ್ತಾಗಿ ಕಾಣತ್ತದ. ರೆಡ್ ವೈಟ್ ಯೆಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡ್ಕೊಂಡು ಈ ಡೆಕೋರೇಷನ್ ಮಾಡ್ಯಾರ. ಅದು ಆದ್ಮೇಲೆ ಇವತ್ತು 9ನೇ ತಾರೀಕು ಮಹಿಳೆಯರ ಸಲುವಾಗಿ ಇಳಿಕಲ್ ಸಿರಿ ಮೇಲೆ ಒಂದು ಬೈಕ್ ರ್ಯಾಲಿ ಕೂಡ ಇಟ್ಟಿರು. ಆ ಬೈಕ್ ರ್ಯಾಲಿ ಒಳಗೆ ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು 60 to 70 ಬೈಕರ್ಸ್ ಅಂದ್ರೆ ಲೇಡಿ ಬೈಕರ್ಸ್ ಬಂದಿರು. ಸ್ಕೂಟಿ ತಗೊಂಡ್ ಬಂದಿರು, ಕೆಲವೊಂದು ಬೇರೆ ಬೇರೆ ಗಾಡಿ ತಗೊಂಡ್ ಬಂದಿರು.